ಕಳೆದ 6 ವರ್ಷಗಳಿಂದ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಜಿ ಪರಮೇಶ್ವರ್ ಅವರನ್ನ ಬದಲಾಯಿಸಿ ಹೊಸ ಅಧ್ಯಕ್ಷರ ನೇಮಕಕ್ಕೆ ಹೈಕಮಾಂಡ್ ಏನೋ ಮುಂದಾಗಿದೆ. ಇದಕ್ಕೆ ರಾಜ್ಯದ ಪ್ರಭಾವಿ ನಾಯಕರು ಭಾರೀ ಲಾಭಿಗೆ ಮುಂದಾಗಿದ್ದಾರೆ. ಈ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವ ಇಂಧನ ಸಚಿವ ಡಿಕೆ ಶಿವಕುಮಾರ್ ಅಮೆರಿಕದಿಂದ ನೇರವಾಗಿ ದೆಹಲಿಗೆ ಬಂದಿಳಿದು ನೂತನ ಕಾಂಗ್ರೆಸ್ ಉಸ್ತುವಾರಿಯನ್ನ ಭೇಟಿ ಮಾಡಿದ್ದಾರೆ. ಕೆಪಿಸಿಸಿ ಗದ್ದುಗೇರಲು ಡಿಕೆಶಿ ಸರ್ಕಸ್. ಕಾಂಗ್ರೆಸ್ ಉಸ್ತುವಾರಿಯನ್ನ ಭೇಟಿಯಾದ ಪವರ್ ಮಿನಿಸ್ಟರ್. ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಮೇಲೆ ಹಲವರ ಕಣ್ಣು ಈಗಾಗಲೇ ಬಿದ್ದಿದೆ. ಅಲ್ಲದೆ ಈ ಸ್ಥಾನದಲ್ಲಿ ಕುಳಿತುಕೊಳ್ಳಲು ಈಗಾಗಲೇ ಹಲವರು ಲಾಬಿ ಕೂಡ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖ ರೇಸ್ನಲ್ಲಿರುವವರು ಇಂಧನ ಸಚಿವ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ರಾಜ್ಯದ ನೂತನ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾದ ಡಿಕೆಶಿ ನಾಳೆ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರೆ ಎನ್ನಲಾಗ್ತಾ ಇದೆ. ಮೂಲಗಳ ಪ್ರಕಾರ ಬಹುತೇಕ 1 ವಾರದಲ್ಲಿ ಹೊಸ ಅಧ್ಯಕ್ಷರ ಹೆಸರು ಪ್ರಕಟಿಸಲಾಗುವುದು ಎಂದು ತಿಳಿದು ಬಂದಿದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕುರಿತು ಮಾತನಾಡಿದ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿರುದ್ಯೋಗಿಗಳಿಗಲ್ಲ. ಅರ್ಜಿ ಹಾಕಿ ಸ್ಥಾನ ಪಡೆಯಲು ಸಾಧ್ಯವಿಲ್ಲ. ಹೈಕಮಾಂಡ್ ಮತ್ತು ರಾಜ್ಯದ ಎಲ್ಲ ನಾಯಕರು ಜವಾಬ್ದಾರಿ ಕೊಟ್ಟರೆ ನಿಭಾಯಿಸುತ್ತೇನೆ ಎಂದಿದ್ದಾರೆ. ಇದು ವೈಯಕ್ತಿಕವಾಗಿ ಇದನ್ನು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಂಥ ಪೋಸ್ಟ್ ಅಲ್ಲ. ಇದು ಭಾಳ ಗೌರವದಿಂದ ಇಡೀ ಪಕ್ಷ ಸಾಮೂಹಿಕವಾಗಿ ಒಗ್ಗಟ್ಟಿಂದ ನಾವೆಲ್ಲ ಇದ್ದೀವಿ, ನಡೀರ ಮುಂದೆ ನೀನಿರು, ನಿನ್ನ ಜೊತೆ ನಾವು ಇದ್ದೀವಿ ಅಂದಾಗ ಮಾತ್ರ ಈ ಸ್ಥಾನಕ್ಕೆ ಗೌರವ. ಸೊ ಪಾರ್ಟಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಖರ್ಗೆ ಸಾಹೇಬರಿದ್ದಾರೆ, ಆಸ್ಕರ್ ಫರ್ನಾಂಡಿಸು, ಮೊಯ್ಲಿ ಸಾಹೇಬರು, ಮುನಿಯಪ್ಪ ಸಾಹೇಬರು, ಪರಮೇಶ್ವರ್ ಅವರು, ಮುಖ್ಯಮಂತ್ರಿ ಎಲ್ಲ ಇದ್ದಾರೆ. ಅವರೆಲ್ಲ ಸೇರಿ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನಂತೂ ಬದ್ಧನಿದ್ದೇನೆ. ಈ ಮಧ್ಯೆ ಕಾಂಗ್ರೆಸ್ನ ಅಧ್ಯಕ್ಷಗಾದಿಗಾಗಿ ಲಾಬಿ ತೀವ್ರಗೊಂಡಿರುವಾಗಲೇ ಮುಸ್ಲಿಂ ಮುಖಂಡರನ್ನೇ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷಗಾದಿಗೆ ನೇಮಿಸಬೇಕೆಂದು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಇಮ್ತಿಯಾಜ್ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಆಗ್ರಹಿಸಿದ್ದಾರೆ. ಎಲ್ಲ ಈಗ ಶಿವಮೊಗ್ಗದ 7 ಕ್ಷೇತ್ರದಲ್ಲಿ ಯಾವೊಂದು ಕ್ಷೇತ್ರದಲ್ಲೂ 20,000ಕ್ಕಿಂತ ಕಮ್ಮಿ ಮುಸ್ಲಿಮ್ಸ್ ಓಟಿಲ್ಲ. ಸೊರಬದಲ್ಲೇ ಅತಿ ಕಮ್ಮಿ ಇರೋದು 20,000. 20,000ದಿಂದ 60,000 ಮತದಾರರು ಇದ್ದಾರೆ. ಮತ್ತು ಎಲ್ಲ ಕಡೆ ಅವರು ಕಾಂಗ್ರೆಸ್ ಪಕ್ಷದ ಪಾಲಿಸಿ ಇದೆ, ಸೋಷಿಯಲ್ ಜಸ್ಟಿಸ್, ಸಮಪಾಳು ಆ ವಿಚಾರದಲ್ಲಿ ಇದೆ. ಜಿಲ್ಲೆಗೆ ಒಂದು ಕೊಡಲೇಬೇಕಂತ ಪಾಲಿಸಿ ಇದೆ. ನಾವು ಇನ್ನು 6 ಜಾಗ ಗೆಲ್ಲಿಸ್ತಾ ಇದ್ದೀವಲ್ಲ. ಈ ಮಧ್ಯೆ ಇಂದು ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ರಾಜ್ಯದ ರಾಜಕಾರಣದ ಬಗ್ಗೆ ಚರ್ಚೆ ನಡೆಸಿದ್ರು. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಯಾರಿಗೆ ಸಿಗಲಿದೆ ಎನ್ನುವುದು ಕುತೂಹಲ ಕೆರಳಿಸಿದ್ದು, ಯಾವ ಪ್ರಮುಖ ನಾಯಕರ ಲಾಬಿಗೆ ಹೈಕಮಾಂಡ್ ಮಣಿಯುತ್ತೆ ನೋಡಬೇಕು. ಪ್ರಶಾಂತ್ ನಾಥು, ಸುವರ್ಣ ನ್ಯೂಸ್, ನವದೆಹಲಿ.